ನಮಸ್ತೆ, ನೀವು ನೋಡ್ತಾ ಇದ್ರ ಫ್ಲೂಯಿಡ್ ಕನ್ನಡ. ನಾನು ಯಶ್ವಂತ್. ವೀರ ಕಂಬಳ ಸಿನಿಮಾ ಪ್ರಮೋಷನಲ್ಲಿ ಸದ್ಯಕ್ಕೆ ಈಗ ನಾನಿದ್ದೀನಿ. ಸೊ ಒಂದಷ್ಟು ಜನನ ಮಾತಾಡ್ಸ್ಕೊಂಬಂದೆ. ಈಗ ಹೀರೋಯಿನ್ ದಿವ್ಯಾ ವಿಸ್ಮಿತ್ ಅವ್ರು ನನ್ನ ಜೊತೆ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ, ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಎಷ್ಟು ಫಸ್ಟ್ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾ ಇದ್ದೀರಾ, ಹೌದು. ಈ ಸಿನಿಮಾದ ಮೂಲಕ ಹೀರೋಯಿನ್ ಆಗಿ ಬರ್ತಾ ಇದ್ದೀರಾ, ಎಷ್ಟು ಎಕ್ಸೈಟ್ ಆಗಿದ್ದೀರಾ ಫಸ್ಟ್ ಹೇಳಿ? ಆ್ಯಕ್ಚುಲಿ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಯಾಕೆ ಅಂತಂದರೆ ನಾನು ಅಂದ್ಕೊಂಡಿರಲಿಲ್ಲ ನಂಗೊಂದು ಮೂವಿಗೆ ಚಾನ್ಸ್ ಸಿಗತ್ತೆ ಅಂತ. ಹೀಗೆ ಒಂದು ಪರ್ಫಾರ್ಮೆನ್ಸ್ ಕೊಡ್ತಾ ನಮ್ಮ ಡೈರೆಕ್ಟ್ರು ನನ್ನನ್ನು ನೋಡಿ ಆ ಪರ್ಫಾರ್ಮೆನ್ಸ್ನಲ್ಲಿ ನನಗೆ ಬೇಕು ಅಂತ ಹೇಳಿ ಕರೆದಿದ್ದರಿಂದ ನಾನು ಅಂದ್ಕೊಂಡಿರ್ಲಿಲ್ವಲ್ಲ, ಹಾಗಾಗಿ ಅದಿನ್ನೂ ಎಕ್ಸೈಟ್ಮೆಂಟ್ ಜಾಸ್ತಿ ಕೊಡ್ತಾ ಇದೆ ನನಗೆ. ಈ ಥರ ಒಂದು ಒಳ್ಳೆ ಮೂವಿನಲ್ಲಿ, ಅದು ರಾಜೇಂದ್ರ ಸಿಂಗ್ ಬಾಬು ಅವ್ರ ಮೂವಿನಲ್ಲಿ ನನಗೆ ಮಾಡ್ಲಿಕ್ಕೆ ಚಾನ್ಸ್ ಸಿಗ್ತಿದೆ ಅಂತ ಹೇಳಿ. ಸೊ ಐ ಆಮ್ ಸೋ ಎಕ್ಸೈಟೆಡ್. ಈಗ ರಾಜೇಂದ್ರ ಸಿಂಗ್ ಬಾಬು ಅಂತ ಬಂದ್ರೆ ಒಬ್ಬ ಲೆಜೆಂಡ್ ಡೈರೆಕ್ಟರ್. ಹೌದು ಎಂತೆಂತ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೊಟ್ಟಿಗೆ ಕೆಲಸ ಹೌದು ಮಾಡಿದಂಥವ್ರು, ಹೌದು ಎಂತೆಂತ ಸಿನಿಮಾಗಳು ಕೊಟ್ಟವರು. ನಮ್ಮ ಚೈಲ್ಡ್ಹುಡ್ ಡೇಸಲ್ಲಿ ಎಷ್ಟೋ ಸಿನಿಮಾಗಳು ಅವ್ರು ನೋಡ್ಬಿಟ್ಟಿದ್ದೀವಿ. ಅವರೇ ಬಂದು ನಮಗೆ ಬನ್ನಿ ನಮ್ಮ ಸಿನಿಮಾದಲ್ಲಿ ಈ ಥರ ಒಂದು ಪಾತ್ರ ಅಂತ ಕರೆದಾಗ ಒಂದ್ಸರಿ ಇದು ಕನ್ಸ ನನ್ಸ ಅನ್ಕೊಳಕ್ ನಾವು ಎಷ್ಟು ಸರಿ ಜಿಂಟ್ಕೊಳ್ತೀವಿ ನಮಗೆ ಗೊತ್ತಾಗಿರಲ್ಲ. ಸೊ ನಿಮಗೆ ಫಸ್ಟ್ ಖಂಡಿತವಾಗ್ಲೂ. ಹೆಂಗ್ ಅನಿಸ್ತು? ಅವ್ರು ಕೇಳಿದ್ರು ಅಂದರೆ ನನಗೆ ಡೈರೆಕ್ಟಾಗಿ ಕೇಳೋದಕ್ಕಿಂತ ನಾನು ಪರ್ಫಾರ್ಮೆನ್ಸಲ್ಲಿದ್ದೀನಿ, ನಾನು ಸ್ಟೂಡೆಂಟ್ ಆಗಿದ್ದರಿಂದ ನಮ್ಮ ಗುರುಗಳ ಹತ್ರ ಹೋಗಿ ಅವ್ರು ಮಾತಾಡಿದ್ರು. ಡಾಕ್ಟರ್ ಜೀವನ್ ರಾಮಸೋಳಿ ಅಂತ, ಅವರು ಆ್ಯಕ್ಚುಲಿ ಥಿಯೇಟರ್ ಗುರುಗಳವರು. ಸೊ ಅವ್ರೇನು ಮಾಡಿದ್ರು, ಅವ್ರು ಬಂದು ಅವ್ರ ಹತ್ರ ಕೇಳಿದಾಗ ನನಗೆ ಆ ವಿಚಾರನೇ ಗೊತ್ತಿರಲಿಲ್ಲ. ನಮ್ಮ ಗುರುಗಳು ಬಂದು ಈ ಥರ ಹಿಂಗೆ ಕೇಳ್ತೀಯಾರ ಒಂದು ಮೂವಿಗೆ ಅಂತ ಫಸ್ಟಿಗೆ ಹೇಳಿದ್ರು. ನಾನು ಮೂವಿನ ಹೌದಾ, ಅಯ್ಯೋ ಹೆಂಗಿರುತ್ತೋ ಏನೋ, ಬೇಡ ಬಿಡು ಅಂತ ಅಂದ್ಕೊಂಡೆ. ಸೊ ಒಂದು 2 ಡೇಸ್ ಹಾಗೆ ಇದು ಮಾಡಿದೆ. ಮತ್ತೆ ಸರ್ ಅಂದರು, ಇಲ್ಲಮ್ಮ ಡಾಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದು ಮೂವಿ ಅದು ಅಂತೆಲ್ಲ ಹೇಳಿದ್ರು. ಸೊ ಓ ಹೌದಾ ಸರಿ ಅಂತ. ಆದರೂ ಎಲ್ಲೋ ಒಂದು ಕಡೆ ನಂಗೆ ಸ್ವಲ್ಪ ಹೆದರಿಕೆ ಇತ್ತು, ಮೂವಿ ಫೀಲ್ಡು ಒಂಥರ ಏನಾಗತ್ತೋ ಏನೋ ಅಂತ ಹೇಳಿ. ಬಟ್ ಅವ್ರು ಹೇಳಿದ ಮೇಲೆ ನಾನು ಇಲ್ಲ, ಏನಾರು ಆಗಲಿ ಒಂದ್ಸಲ ಧೈರ್ಯವಾಗಿ ಹೋಗೋಣ, ಆಪರ್ಚುನಿಟಿ ಎಲ್ರಿಗೂ ಸಿಗಲ್ಲ, ಅದರಲ್ಲೂ ಡಾಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದು ಅಂತ ಹೇಳಿದಾಗ ಸರಿ ಅಂತ ಹೇಳಿ ಒಪ್ಕೊಂಡೆ. ಒಪ್ಕೊಂಡಾಗ ನಾನು ಅಂದ್ಕೊಂಡಿದ್ದ ಮೂವಿನಲ್ಲಿ ಅಂದರೆ ಹೀಗಿರುತ್ತೆ ಅಂತ ನಾನು ಏನೇನು ಹೆದರಿದ್ದೆ ಅದು ಯಾವುದೂ ಇಲ್ಲ. ಅವ್ರು ನಂಗೆ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡಿದ್ರಂದರೆ, ನಂಗೆ ಪ್ರತಿ ಒಂದು ಹೆಜ್ಜೆನಲ್ಲೂ ನನಗೆ ನೀನು ಈ ಥರ ಮಾಡಬೇಕಮ್ಮ, ಇದು ಈ ಥರ ಆಗುತ್ತೆ ನೋಡಿ, ಇದರಲ್ಲಿ ಹೀಗೆ ಬರಬೇಕು, ಈ ಥರ ಬರಬೇಕು ಅಂತ ಪ್ರತಿಯೊಂದನ್ನು ಅವ್ರು ನಂಗೆ ಹೇಳ್ಕೊಡ್ತಾ ಹೋದರು. ಹಾಗಾಗಿ ನನಗೆ ಅವ್ರ ಜೊತೆ ಒಡನಾಟ ಏನಿತ್ತಲ್ಲ, ಅದು ನನಗೆ ಇನ್ನೂ ಆ್ಯಕ್ಚುಲಿ ತುಂಬ ಖುಷಿ ಆಯ್ತು. ಯಾಕೆಂದರೆ ಅಂಥ ದೊಡ್ಡ ವ್ಯಕ್ತಿ ಹತ್ರ ನಾನು ಇಷ್ಟೆಲ್ಲ ಕಲಿತಾ ಇದ್ದೀನಿ, ನಂಗೆ ಕಲಿಯೋಕ್ಕೆ ಇಷ್ಟೊಂದೆಲ್ಲ ಸಿಕ್ಕಿದೆ ಅಂತ ಹೇಳಿ ತುಂಬ ಖುಷಿ ಆಯಿತು. ಹಾಗಾಗಿ ನಮ್ಮ ಗುರುಗಳಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಯಾಕೆಂದರೆ ಅವ್ರು ಬಂದು ನನಗೆ ಹೇಳಿರಲಿಲ್ಲ ಅಂದಿದ್ರೆ ನಾನು ಖಂಡಿತವಾಗ್ಲೂ ಇದ್ರ ಬಗ್ಗೆ ಯೋಚನೆನೂ ಮಾಡ್ತಿರಲಿಲ್ಲ ಅಂದ್ಕೊಳ್ತೀನಿ. ಹಾಗಾಗಿ ನನ್ನ ಡೈರೆಕ್ಟ್ರಿಗೆ, ನನ್ನ ಗುರುಗಳಿಗೆ, ಮತ್ತು ನನಗೆ ಈ ಡಾನ್ಸಿಂದನೇ ನಂಗೆ ಆಪರ್ಚುನಿಟಿ ಸಿಕ್ಕಿದೆ. ಯಾಕೆಂದರೆ ಅವ್ರು ಅವಾಗ ನೋಡಿದ್ದಕ್ಕೆ ಸಿಕ್ಕಿದ್ದು. ಸೊ ನನ್ನ ನೃತ್ಯ ಗುರುಗಳಾದ ಎಸ್ ಕೇಶವ್ ಕುಮಾರ್ ಪಿಳ್ಳೈ ಅಂತ, ಶಿವಮೊಗ್ಗದವರು. ಸೊ ಅವರಿಗೂ ನಾನು ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಡ್ಯಾನ್ಸ್ ಮಾಡಿದ್ರಿ, ಭರತನಾಟ್ಯ ಮಾಡಿದ್ರಿ, ಅಲ್ಲಿಂದ ಈ ಒಂದು ಆಪರ್ಚುನಿಟಿ ನಿಮಗೆ ಹೌದು ಸಿಗ್ತಾ ಹೌದು. ಹೋಯ್ತು. ಸೊ ಇದಕ್ಕೂ ಮುಂಚೆ ಏನಾದರೂ ಆಸೆ ಇತ್ತಾ, ನಾನು ಸಿನಿಮಾ ಇಂಡಸ್ಟ್ರಿಗೆ ಹೋಗ್ಬೇಕು, ನಾನು ಒಬ್ಬ ನಟಿ ಆಗ್ತೀನಿ ಅಂತ ಏನಾದರೂ ಕನ್ಸ್ಕೊಂಡಿದ್ರ? ಯಾವತ್ತೂ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಮತ್ತೆ ಯಾವ ತರ, ಈಗ ನಿಮ್ಗೆ ಆಕ್ಟಿಂಗ್ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂತ ಅಂದಾಗ ಅಂತ ದೊಡ್ಡ ಡೈರೆಕ್ಟರ್ ಆಕ್ಟಿಂಗ್ ಇಂಟ್ರೆಸ್ಟ್ ಯಾಕೆ ಇರಲಿಲ್ಲ ಅಂತಂದ್ರೆ ನಂಗೆ ಹೆದರಿಕೆ ಇತ್ತು. ಅಂದ್ರೆ ನನಗೆ ಮಾಡಕ್ ಬರಲ್ವೇನೋ, ಅಥವಾ ಅದು ಯಾಕೆಂದ್ರೆ ಈಗ ಎಷ್ಟೊಂದು ರೂಮರ್ಸ್ ಬರುತ್ತಲ್ವಾ ಇಂಡಸ್ಟ್ರಿ ಮೇಲೆ, ಹಿಂಗಿರುತ್ತೆ ಹಾಗಿರುತ್ತೆ ಅಂತೆಲ್ಲ. ಸೊ ನಂಗೆ ಆ ಥರ ತುಂಬ ಹೆದರಿಕೆ ಇತ್ತು. ಬಟ್ ಆಪರ್ಚುನಿಟಿ ಸಿಕ್ಕಾಗ ಯಾಕೆ ಮಾಡಬಾರ್ದು, ಎಲ್ಲದೂ ಹೊಸದಾಗಿ ಟ್ರೈ ಮಾಡಿದ್ರೆ ಮಾತ್ರ ನಾವು ಯಾವ್ದ್ರಲ್ಲಿ ಚೆನ್ನಾಗಿದ್ದೀವಿ ಅಂತ ನಮಗೂ ಗೊತ್ತಾಗುತ್ತೆ. ಸೊ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ಮಾಡಿದೆ. ಬಟ್ ಇವಾಗ ಅನಿಸ್ತಿದೆ, ನಾನು ಆ್ಯಕ್ಟಿಂಗಿಗೆ ಹೋಗಿದ್ದಕ್ಕೆ ನಂಗೆ ಆ್ಯಕ್ಚುಯಲ್ ಆಗಿ ಇವಾಗ ಇಂಟ್ರೆಸ್ಟ್ ಇನ್ನೂ ಜಾಸ್ತಿ ಆಗ್ತಾ ಇದೆ. ಈಗ ಇದಿಷ್ಟು ಚೆನ್ನಾಗಿದೆ ಅಲ್ವಾ, ನನಗೆ ಈಗ ಡಾನ್ಸ್ನಲ್ಲೂ ನಾವು ಅಭಿನಯ ತುಂಬ ಮಾಡ್ತೀವಿ, ಅದು ಮಾಡ್ತಾ ಮಾಡ್ತಾನೆ ನಮಗೆ ಅದ್ರ ಒಳಗೆ ಹೊಕ್ಕಾದಾಗ್ಲೇ ಅದು ಇದಿಷ್ಟು ಚೆನ್ನಾಗಿದೆ, ಇದನ್ನ ಈ ಥರ ತೋರಿಸ್ಬೋದು ಅಂತ ಗೊತ್ತಾಗುತ್ತೆ. ಅದೇ ರೀತಿ ಅಭಿನಯ ನಾವು ಹೆಂಗೆ ಡಾನ್ಸಲ್ಲಿ ಸ್ಟೇಜ್ ಮೇಲೆ ಮಾಡ್ತೀವಿ, ಅದೇ ರೀತಿ ಆ್ಯಕ್ಟಿಂಗ್ ಸಹ ಅನ್ನೋದನ್ನ ನಾನು ತುಂಬ ಚೆನ್ನಾಗಿ ಅರ್ಥಕೊಂಡೆ ಈ ಮೂವಿ ಜರ್ನಿನಲ್ಲಿ. ಸೊ ನನಗೆ ಆ್ಯಕ್ಚುಯಲ್ ಆಗಿ ಇನ್ನೂ ಜಾಸ್ತಿ ಇಂಟ್ರೆಸ್ಟ್ ಬರ್ತಾ ಇದೆ. ಇದು ಹಿಂಗೆ ಮಾಡ್ಬೋದು, ಇದಕ್ಕೆ ಹಿಂಗಿದ್ರೆ, ಈ ಟೈಮಲ್ಲಿ ಹಿಂಗಿದ್ರೆ, ಕ್ಯಾಮ್ರಾ ಇಲ್ಲಿದ್ರೆ ಇದನ್ನ ಈ ಥರ ಮಾಡಬೇಕು ಅನ್ನೋದೆಲ್ಲ ಜಾಸ್ತಿಯಾಗಿ ನಂಗೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಿದೆ. ಹಾಗಾಗಿ ಐ ಗೆಸ್ ಇಟ್ ವಾಸ್ ಅ ಗುಡ್ ಚಾಯ್ಸ್. ಓಕೆ, ಸೊ ನೀವು ಅವಾಗಲೇ ಹೇಳ್ತಾ ಇದ್ರಿ ಒಂದಷ್ಟು ರೂಮರ್ಸ್ಗಳೆಲ್ಲ ಕೇಳ್ತಾ ಇದ್ವಿ ಅಂತ. ಸೊ ನೀವು ಒಬ್ಬ ಇನ್ನು ಇಂಡಸ್ಟ್ರಿಯವ್ರು ಅಲ್ಲದೆ ಇದ್ದಾಗ ನೀವು ಇಂಡಸ್ಟ್ರಿಯಿಂದ ಕೇಳಿದಂಥ ಒಂದು ಕೆಟ್ಟ ರೂಮರ್ ಯಾವುದು? ಅಂದ್ರೆ ನಾನ್ ಕೇಳಿರೋದಕ್ಕಿಂತ ಹೆಚ್ಚಾಗಿ ಕೇಳಿರೋದು? ಅಂದ್ರೆ ಹಿಂಗಿರತ್ತೇನೋ, ಯಾರು ಹಿಂಗ್ ಹೋದ್ರೆ ಇಂಡಸ್ಟ್ರಿಗೆ ಅವ್ರಿಗೆ ಪಾಪ ಎಷ್ಟು ಜನರ ಹತ್ರ ಇದ್ ಮಾಡ್ಕೋಬೇಕು, ಏನೇನೋ ಇತ್ತು. ನನಗೆ ಹಾಗಾಗಿ ಹೆದರಿಕೆ. ನಾನ್ ಡೈರೆಕ್ಟ್ ಆಗಿ ಯಾವ್ದು ಕೇಳಿರೋದು ಅಂತಲ್ಲ, ಹೀಗೆ ಮಾತಾಡಿರೋ ನನ್ನ ಫ್ರೆಂಡ್ಸ್ ಆಗ್ಲಿ ಅವರೆಲ್ಲ ಮಾತಾಡಿರೋದನ್ನ ಕೇಳಿದಾಗ ನಂಗೆ ಹೌದಾ ಬೇಡಪ್ಪ ಯಾಕೆ ಬೇಕು ಅದಂಗೆ ಅನ್ಸಿತ್ತು. ಬಟ್ ಇಲ್ಲಿಗೆ ಈ ಮೂವಿ ಮಾಡ್ಬೇಕಾದ್ರೆ ನನಗೇನು ಆ ಥರ ಎಲ್ಲ ಫೀಲ್ ಆಗಲಿಲ್ಲ. ಸೊ ಐ ವಾಸ್ ಸೋ ಹ್ಯಾಪಿ ಆ್ಯಕ್ಚುಲಿ. ಯಾಕೆಂದರೆ ಎಲ್ಲರೂ ನನಗೆ ಅಷ್ಟೇ ಸಪೋರ್ಟಿವ್ ಆಗಿದ್ರು. ಯಾರು ನನಗೆ ಏನು ಒಂಥರ ನನಗೆ ಒಂಥರ ಈ ಥರ ಆಗ್ಬಿಡತ್ತೇನೋ ಅನ್ನಂಗೆ ಫೀಲ್ ಮಾಡ್ಕೊಳಕ್ಕೆ ನನಗೆ ಯಾವತ್ತೂ ಯಾರೂ ಬಿಟ್ಟಿಲ್ಲ. ಇಡೀ ಟೀಮ್ ನನಗೆ ತುಂಬ ಸಪೋರ್ಟಿವ್ ಆಗಿತ್ತು. ಯಾಕೆಂದರೆ ಫಸ್ಟ್ ಟೈಮ್ ಮಾಡ್ತಿದ್ದರಿಂದ ಪ್ರತಿಯೊಬ್ಬರು, ಒಂದು ಕ್ಯಾಮ್ರಾಮೆನ್ ಸರ್ರಿಂದ ಹಿಡಿದು
ಪ್ರತಿಯೊಬ್ರು ಪ್ರೊಡಕ್ಷನ್ ಬಾಯಿಂದ ಹಿಡಿದು ಪ್ರತಿಯೊಬ್ರು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ತುಂಬಾ ಕಲ್ತಿದ್ದೀನಿ ಕೂಡ ನಾನು. ಹಾಗಾಗಿ ಇವಾಗ ಏನು ಅನ್ನಿಸ್ತಿಲ್ಲ ನನಗೆ. ಈಗ ಭರತನಾಟ್ಯ ಅಂತ ಹೇಳಿದ್ರಿ. ಹ್ಮ್. ಸೊ ಭರತನಾಟ್ಯ ಅಂತ ಬಂದಾಗ ಒಂದಷ್ಟು ಅವ್ರದೇ ಆದಂತ ಎಕ್ಸ್ಪ್ರೆಷನ್ಸ್ ಗಳೆಲ್ಲ ಇರುತ್ತೆ. ಹೌದು. ಆ ಕಣ್ಣಿಂದ ಆಗಿರ್ಬೋದು, ಆ ಹ್ಮ್. ಮುಖ ಭಾವನೆ ಆಗಿರ್ಬೋದು, ಒಂದ್ 2 ಎಕ್ಸ್ಪ್ರೆಷನ್ ತೋರಿಸ್ಬೋದಾ ನಿನ್ ಕಣ್ ಮುಂದೆ? ಯಾವ ತರದ್ರ ಬಗ್ಗೆ ಯಾವ್ದಾರ ಒಂದು ಒಳ್ಳೆ ಎಕ್ಸ್ಪ್ರೆಷನ್ ತೋರಿಸಿ. ಒಳ್ಳೆ ಎಕ್ಸ್ಪ್ರೆಷನ್ ಅಂದ್ರೆ, ಈಗ ನಿಮ್ಗೆ ಹೀರೋ ನೋಡಿದಾಗ ಆಗುವಂಥದ್ದ, ಅಥವಾ ತುಂಬಾ ದುಃಖ ಆದಾಗ, ಇಲ್ಲ ತುಂಬಾ ರೌದ್ರ ಬಂದಾಗ, ಸಿಟ್ಟು ಬಂದಾಗ ಮಾಡುವಂಥದ್ದ, ಯಾವ ತರದ್ ಬೇಕು? ನೀವು ಇಷ್ಟೊಂದು ಹೇಳಿದ್ರೆ ನಾನು ಎಲ್ಲಾನು ಕೇಳ್ಬಿಡ್ತೀನಿ. ಹಂಗಲ್ಲ, ಯಾಕೆ ಅಂತಂದ್ರೆ ನಾನ್ ತೋರಿಸ್ಬೇಕಂದ್ರೆ ನಾನ್ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ, ಇದು ಎಷ್ಟ್ ಚೆನ್ನಾಗಿ ಬರ್ಬೋದು, ನಾನು ಎಷ್ಟ್ ಚೆನ್ನಾಗಿ ಪೋರ್ಟ್ರೇ ಮಾಡ್ಬೋದು ಅಂತ. ಹಾಗಾಗಿ ಫಸ್ಟ್ ಇಂದ ಹೇಳ್ಬಿಡೋಣ, ಒಳ್ಳೆ ಹುಡುಗ ಒಂದ. ಓಕೆ, ಯಾರು ಬರ್ತಿದ್ದಾರೆ ಅಂತ ಹೇಳಿದಾಗ, ಫಸ್ಟ್ ಟೈಮ್ ನೋಡ್ತಿದ್ದೀನಿ ಅಂತ ಅನ್ಕೊಂಡಾಗ, ಇವಾಗ ಏನೋ ಪ್ಲಕ್ ಮಾಡ್ತಾ ಇದೀನಿ, ಯಾವುದೋ ಫ್ಲವರ್ ಪ್ಲಕ್ ಮಾಡ್ತಾ ಇದೀನಿ, ಗೊತ್ತಿಲ್ಲದೆ ಅನ್ಕೊಂಡೇ ಇರಲ್ಲ, ಅವಾಗ ಹೀರೋ ಬರ್ತಾರೆ, ಅಲ್ಲಿ ನಿಂತಿರ್ತಾರೆ. ಸೊ ನಾನು ಪ್ಲಕ್ ಮಾಡ್ತಿರ್ತೀನಿ ಅಂದ್ರೆ, ಇದು ನೋಡಿದ ತಕ್ಷಣ ಒಂಥರ ಫುಲ್ ಆಗುವಂಥದ್ದು. ಅದೇ ನೀವು ಫಾರ್ ಎಕ್ಸಾಂಪಲ್ ಪ್ರತಿದಿನ ಇವಾಗ ಒಂದ್ 2 ದಿನ ಕಂಟಿನ್ಯೂಸ್ ಆಗಿ ಅವ್ರು ನೋಡಿರ್ತೀರಾ, ಅವ್ರು ಬರ್ತಾರೆ ಅಂತ ನಿಮಗೆ ಕನ್ಫರ್ಮ್ ಇರುತ್ತೆ. ಸೊ ಅವಾಗ ಏನ್ ಮಾಡ್ತೀರಾ ನೀವು, ಅದೇ ರೀತಿ ಬರ್ತಾರೆ ಇವತ್ತು ಅಂತ ಹೇಳ್ಕೊಂಡು ಬಂದಿರ್ತಾರೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಬಟ್ ಬಂದಿರಲ್ಲ. ಸೊ ಏನಂದ್ರೆ ಅವಾಗ, ಓ ಹೌದಾ, ಇವತ್ತು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನಾನು ಬರ್ತಿದ್ದಾರೆ ಅಂತ, ಆದ್ರೆ ಇವತ್ತು ಬಂದಿಲ್ಲಲ್ಲ, ಅಯ್ಯೋ ಅಂತ ಲೈಟ್ ಡಿಸಪಾಯಿಂಟ್ಮೆಂಟ್. ಸೊ ಈ ತರ ಎಲ್ಲ ಸ್ವಲ್ಪ ಬರುತ್ತೆ. ಸೊ ಇವಾಗ ಬ್ಯೂಟಿಫುಲ್ ಆಗಿರೋ ಎಕ್ಸ್ಪ್ರೆಷನ್ ನೋಡಿದೆ, ಸ್ವಲ್ಪ ಒಂಚೂರು ಆಂಗ್ರಿ ಅಂತ ಬಂದಾಗ, ಯಾಕಂದ್ರೆ ನಿಮ್ ಕಣ್ಣಲ್ಲಿ ಅದು ಜಾಸ್ತಿ ಎಕ್ಸ್ಪ್ರೆಸಿವ್ ಆಗಿ ಕಾಣಿಸ್ತಾ ಇದೆ, ಒಂದು ಆಂಗ್ರಿಯಲ್ಲಿ ಹಿಂಗ್ ಕೊಡ್ಬೋದು ಅಂತ. ಈಗ ಅವರು ಹೇಳಿ ಟೈಮಿಗೆ ಬರಲ್ಲ, ಬಂದಿಲ್ಲ. ಸೊ ನಾನೇನ್ ಮಾಡ್ತೀನಿ, ಕಾಯ್ತಾ ಇರ್ತೀನಿ ತುಂಬಾ ಹೊತ್ತಿಂದ. ಹೇಳಿ ಟೈಮಿಗೆ ಬರೋಕ್ಕಾಗಲ್ವ ನಿನಗೆ, ನನಗೇನು ಹೇಳಬೇಡ ನೀನು, ನಿಂಗೆ ಒಂದ್ಸಲ ಅರ್ಥ ಆಗಲ್ಲ, ಎಷ್ಟೊತ್ತಿಂದ ಕಾಯ್ಬೇಕು ನಿನಗೆ? ಇದು ಜಸ್ಟ್ ಒಂದು ಸಣ್ಣ, ಯಾಕಂದ್ರೆ ಇದು ಸ್ಟಾರ್ಟಿಂಗ್ ಲೆವೆಲಲ್ಲಿ ಹೋಗ್ತಾ ಇರೋದ್ರಿಂದ ಸಣ್ಣ ಒಂದು ರೌದ್ರ ಅಥವಾ ಸಿಟ್ಟಿನ ಒಂದು ಇದು ಅಷ್ಟೇ. ಅಲ್ಲ, ಕಣ್ಣಲ್ಲಿ ಭಯ ನೋಡಿ ನೆಕ್ಸ್ಟ್ ಟೈಮ್ ಬೇಗನೆ ಬಂದ್ಬಿಡ್ತಿರ್ಬೇಡಿ. ಎಸ್, ಇನ್ನು ಸಿನಿಮಾ ವಾಪಸ್ ಬಂದ್ಬಿಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಕರಾವಳಿ ಭಾಗದ ಒಂದಷ್ಟು ಸಿನಿಮಾಗಳು ಸಿಕ್ಕಾಪಟ್ಟೆ ತನ್ನದೇ ಆದಂಥ ಒಂದು ಛಾಪ್ ಮೂಡಿಸ್ತಾ ಇದೆ, ಒಂದು ಜನಗಳು ಇಷ್ಟಪಡ್ತಾ ಇದ್ದಾರೆ. ಸೊ ಅಲ್ಲಿನ ಒಂದಷ್ಟು ಕಂಟೆಂಟ್ ಆಗಿರ್ಬೋದು, ಕ್ರಿಯೇಟಿವಿಟಿ ಆಗಿರ್ಬೋದು, ಭಾಷೆ ಆಗಿರ್ಬೋದು, ನಗಿಸೋ ರೀತಿ ಆಗಿರ್ಬೋದು, ಇಷ್ಟಪಟ್ಟು ಜನ ನೋಡ್ತಾ ಇದ್ದಾರೆ ಅಂತಂದ್ರೆ ಈ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಸಿನಿಮಾಗಳು ಹೆಚ್ಚಿಗೆ ಬರ್ತಾ ಇದೆ. ಸೊ ಹಂಗಿದ್ದಾಗ ಆ ಥರ ಒಂದಷ್ಟು ಸಿನಿಮಾಗಳು ತುಂಬ ಚೆನ್ನಾಗಿ ಹೆಸರು ಮಾಡ್ತಾ ಇದೆ ಅಂತಂದಾಗ, ಕೆಲವೊಂದು ಕಂಟೆಂಟ್ ಹೊರಗಡೆ ಬರೋದು, ಕಮರ್ಷಿಯಲೈಸ್ ಆಗಿ ಅದನ್ನು ತೋರಿಸ್ಬೇಕು ಅಂತಂದಾಗ ಒಂದು ಜವಾಬ್ದಾರಿ ಕೂಡ ಇರುತ್ತೆ. ಸೊ ಇದ್ರಲ್ಲಿ ನೀವು ಕೂಡ ಒಂದು ಪಾರ್ಟ್ ಆಗಿರೋದ್ರಿಂದ ಯಾವ್ಯಾವ ಕಂಟೆಂಟ್ ಈ ಸರಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ಕಂಟೆಂಟ್ ಅಂದರೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಫಸ್ಟಿಗೆ ನಾವು ಅಲ್ಲಿಯ ಒಂದು ಸಂಸ್ಕೃತಿಯನ್ನು, ಅಲ್ಲಿಯ ಮೇನ್ ಸ್ಪೋರ್ಟನ್ನು ನಾವು ತೊಗೊಂಬರ್ತಿರೋದ್ರಿಂದ ಅದರ ಬಗ್ಗೆ ಈಗ ಮೂವಿ ಮಾಡ್ಬೇಕಾದ್ರೆ ನನಗೆ ಆ್ಯಕ್ಚುಲ್ ಆಗಿ ನನಗೆ ಕಂಬಳ ಅಂದರೆ ಒಂದು ಸ್ಪೋರ್ಟ್ ಅಂತ ಅಷ್ಟೇ ಗೊತ್ತಿತ್ತು. ಯಾಕಂದರೆ ನಾನು 7 ವರ್ಷ ಅಲ್ಲಿ ಓದ್ತಿದ್ದರಿಂದ ನನಗೆ ಕಂಬಳ ಅಂದರೆ ಒಂದು ಸ್ಪೋರ್ಟ್ ಅನ್ನೋದು ಅಷ್ಟೇ ನಂಗೆ ಗೊತ್ತಿತ್ತು. ಆದರೆ ಏನು ಅದರಿಂದ ಏನೇನಾಗುತ್ತೆ, ಯಾಕೆ ಅದನ್ನ ಮಾಡ್ಕೊಂಬರ್ತಿದ್ರು, ಅದ್ರ ಬಗ್ಗೆ ನಂಗೆ ಒಂಚೂರು ಐಡಿಯಾನೂ ಇರಲಿಲ್ಲ. ಬಟ್ ಈ ಮೂವಿ ಶುರು ಮಾಡಿದಾಗ ಅವಾಗ ನನಗೆ ಪ್ರತಿಯೊಂದು ಸೀನ್ ಮಾಡಬೇಕಾದ್ರೆ, ಪ್ರತಿಯೊಂದು ಇದು ಮಾಡಬೇಕಾದ್ರೆ ನಾನು ಅಪ್ಪಾಜಿ ಹತ್ರ ಕೇಳ್ತಿದ್ದೆ, ಹೇಗೆ ಇದು ಯಾಕೆ ಹೀಗೆ ಅಂತ. ಅಂದರೆ ಆ ಕಂಬಳ ಯಾಕೆ ಶುರು ಮಾಡಿದ್ರು, ಅದು ಯಾಕೆ ಅಂದರೆ ಅದನ್ನು ಯಾವ ರೀತಿ ನೋಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಕಂಟೆಂಟ್ ಅದ್ರ ಬಗ್ಗೆ ಇದೆ. ಹಾಗಾಗಿ ನಮ್ದು ಮೇನ್ ಮೂವಿನೇ ಕಂಬಳ ಆಗಿರೋದ್ರಿಂದ ನಾವು ಕಂಬಳದ ಬಗ್ಗೆ, ಕಂಬಳದ ರಿಲೇಟೆಡ್ ಏನೆಲ್ಲ ಇದೆ ಅದಷ್ಟನ್ನು ನಾವು ತಿಳ್ಕೊಳಕ್ಕೆ ಈ ಮೂವಿನಲ್ಲಿ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಹಾಗಾಗಿ ನಾನು ಈ ಮೂವಿ ಜರ್ನಿನಲ್ಲಿ ಕಂಬಳ ಅಂದ್ರೆ ಏನು ಅಂತ ತಿಳ್ಕೊಂಡೆ. ಈಗ ಎಷ್ಟೊಂದು ಜನರಿಗೆ ಕಂಬಳ ಅಂದ್ರೆ ಏನು ಅಂತ ಗೊತ್ತೇ ಇರಲ್ಲ. ಫಸ್ಟ್ ಟೈಮ್ ಹೆಸರು ಕೇಳಿದಾಗ ಕಂಬಳನ ಏನೋ ಅಂತ ಅನ್ಕೊಂಡಿರ್ತಾರೆ. ಬಟ್ ಈ ಮೂವಿಯಿಂದ ಹಂಗಂದ್ರೆ ಏನು, ಅದು ಯಾಕೆ ಸೌತ್ ಕೆನಡಾದಲ್ಲಿ ಅಷ್ಟೊಂದು ಇದು ಕೊಡ್ತಾರೆ ಅದಕ್ಕೆ ಅಂತೆಲ್ಲ ಹೇಳಿ ಪ್ರತಿಯೊಂದ್ರ ಬಗ್ಗೆ ನಾವು ತುಂಬ ಚೆನ್ನಾಗಿ ತಿಳ್ಕೊಬೋದು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನಾನು ಅಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಅದ್ರ ಬಗ್ಗೆ. ಏನೂ ಗೊತ್ತಿಲ್ಲದಿರೋಳು ಅಟ್ಲೀಸ್ಟ್ ಸ್ವಲ್ಪನಾದರೂ ಗೊತ್ತಿದೆ ಅಂತಂದರೆ ಈ ಮೂವಿ ಇದರಿಂದ. ಹಾಗಾಗಿ ಅದೇ ರೀತಿ ಎಷ್ಟೊಂದು ಜನ ಈ ಕರ್ನಾಟಕದಲ್ಲಿ ತುಂಬ ಜನರಿಗೆ ಗೊತ್ತಿಲ್ಲ, ಹಾಗಾಗಿ ಅವ್ರಿಗೆ ಈ ವಿಚಾರದ ಬಗ್ಗೆ ಗೊತ್ತಾಗತ್ತೆ ಅಂತ ಹೇಳ್ತೀನಿ. ಓಕೆ, ಸೊ ಒಂದು ಕಡೆ ಕಂಬಳ ಅಂತ ಮಂಗಳೂರು ಶೈಲಿಯ ಒಂದಷ್ಟು ನಡೀತಾ ಇರ್ಬೇಕಾದ್ರೆ ಒಂದು ಕಡೆ ದುಬೈ ಅಂತ ಬರೋ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಆದಿತ್ಯ ಅವರು ಕೂಡ ಒಂದಿರ್ತಾರೆ. ಸೊ ಎಲ್ಲಿಂದ ಹೆಂಗೆ ಮಂಗಳೂರು ಟು ದುಬೈಯಾ ಇಲ್ಲ ಆ ಥರ ಹೆಂಗೆ, ಯಾವ ಥರ ಕನೆಕ್ಷನ್ ಇರ್ಬೋದು?
ನೀವು ಕನೆಕ್ಷನ್ ಅಂತ ಕೇಳಿದ್ರೆ ನೀವು ಮೂವಿ ನೋಡಿದ್ರೆ ಬೆಟರ್ ಅನ್ಸತ್ತೆ. ಯಾಕೆ ಅಂತಂದ್ರೆ ಹ. ಈಗ ನಾವ್ ಹೇಳ್ಬಿಟ್ರೆ ಎಲ್ಲ ನಾವ್ ಇವಾಗ್ಲೇ ಹೇಳ್ದಂಗ್ ಆಗೋಗ್ಬಿಡತ್ತೆ. ಹ್ಮ್. ಸೊ ಮೂವಿ ನೋಡಕ್ ಬರ್ಬೇಕಲ್ವಾ ಜನರು, ಕ್ಯೂರಿಯಸ್ ಕನೆಕ್ಷನ್. ಇರ್ಲಿ ಅಂತ. ಹೌದು. ಓಕೆ. ಇಲ್ಲಾಂದ್ರೆ ಯಾರು ಇವಾಗ ಯಾವುದೇ ಇದಾದ್ರೂ ಕ್ಯೂರಿಯಾಸಿಟಿ ಇಲ್ದೆ ಯಾರು ಏನು ಮಾಡಲ್ಲ. ಹಾಗೆ ಸ್ವಲ್ಪನಾದ್ರು ಕ್ಯೂರಿಯಾಸಿಟಿ ಇರ್ಬೇಕಲ್ವಾ. ಸೊ ನೀವ್ ಅದ್ ನೋಡಿದ್ರೇನೆ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದ್ ಕಡೆ ಸ್ವರಾಜ್ ಶೆಟ್ಟಿ ಅವ್ರನ್ನು ಕೂಡ ನೋಡಿದೆ. ಸೊ ಆ ಹ್ಮ್. ಕೋಣಗಳನ್ನ ಓಡಿಸೋ ರೀತಿ ಆಗಿರ್ಬೋದು, ಆಮೇಲೆ ಈಗಾಗಲೇ ಸಾಕಷ್ಟು ಕಾಂತಾರನೋ ಸಿನಿಮಾಗಳೆಲ್ಲ ನಟಿಸಿದ್ದಾರೆ, ಕೆಲಸ ಮಾಡಿದ್ದಾರೆ, ಹೌದು. ಹೆಂಗೆ ಹೆಂಗೆ ಅಂತ ದೈವ ನರ್ತನೆ ಅಂತ ಬಂದಾಗೆಲ್ಲ ಹೇಳ್ಕೊಟ್ಟಿರೋರು. ಅವರೊಟ್ಟಿಗೆ ಒಂದಷ್ಟು ಆಕ್ಟಿಂಗ್ ಹಿಂಗಿತ್ತು, ಪರ್ಫಾರ್ಮೆನ್ಸ್? ನನಗೆ ಆಕ್ಚುಲಿ ನಾನು ಆಕ್ಟ್ ಮಾಡ್ಬೇಕಾದ್ರೆ ನನಗೆ ಅಷ್ಟು ಅಂದ್ರೆ ನಂಗೆ ಬರುತ್ತೋ ಇಲ್ಲೋ ಅಂತ ಹೆದರಿಕೆ ಇತ್ತಲ್ಲ. ಅವ್ರು ನಂಗೆ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ರು ಅಂದ್ರೆ, ಈಗ ಡಾನ್ಸ್ ಅಲ್ಲಿ ಆದ್ರೆ ನಮ್ಮ ಮುಂದೆ ಯಾರು ಇರಲ್ಲ. ಸೊ ನಾವೇನ್ ಮಾಡ್ತೀವಿ, ಒಬ್ರದ್ದು ಇವಾಗ ನಾನು ನಿಮಗೆ ತೋರಿಸ್ದಂಗೆ ನಾನು ಸೀನ್ಸ್ ಮಾಡ್ಬೇಕಾದ್ರೆ ಇದಾರೆ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಮಾಡೋದಕ್ಕೂ ಡೈರೆಕ್ಟ್ ಆಗಿ ಮುಂದೆ ಇದ್ದಂಗೆ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಬರುತ್ತೆ. ಸೊ ನನಗೆ ಅವ್ರ ಮುಂದೆ ಇದ್ದಾಗ ನನಗೆ ಒಂಥರ ಹೆದರಿಕೆ ಆಗೋದು, ನಾನು ಕರೆಕ್ಟಾಗಿ ಮಾಡಿಲ್ಲ. ಮತ್ತೆ ಅವ್ರು ತುಂಬಾ ಎಕ್ಸ್ಪೀರಿಯನ್ಸ್ಡ್ ಆಕ್ಟರ್. ಸೊ ನಂಗೆ ಸ್ವಲ್ಪ ಹೆದರಿಕೆ ಆಗೋದು, ಅಯ್ಯೋ ಹೆಂಗೆ ಅಂತ. ಅವ್ರು ಎಷ್ಟು ಕೂಲಾಗಿ ಆರಾಮಾಗಿ, ನೀ ಆ ಥರ ಮಾಡಬೇಡ, ನೀ ಇದು ನೋಡು, ಇಲ್ಲಿ ನೋಡ್ಕೊ, ಇಲ್ಲ ಈ ಥರ ಮಾಡು ಅಂತ ಅವ್ರು ನಂಗೆ ತುಂಬ ಹೆಲ್ಪ್ ಮಾಡೋರು. ಹಾಗಾಗಿ ನನಗೆ ಸ್ಟಾರ್ಟಿಂಗಲ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದಾಗ ಒಂದು ಸ್ವಲ್ಪ ಒಂಥರ ಅಯ್ಯೋ ಅವ್ರ ಅಷ್ಟು ಎಕ್ಸ್ಪೀರಿಯನ್ಸ್ಡ್ ಆಕ್ಟರ್, ನಾನು ಇನ್ನೂ ಇವಾಗ ಇದು ಮಾಡ್ತಿರೋದು ಅಂತ ಹೆದರಿಕೆ ಏನಿತ್ತು ಅದಷ್ಟು ಆ್ಯಕ್ಚುಲಿ ಕಂಪ್ಲೀಟಾಗಿ ಹೋಯ್ತು. ಅವ್ರು ಅಷ್ಟು ಚೆನ್ನಾಗಿ ಹೇಳ್ಕೊಟ್ರು ನನಗೆ. ಹೆಂಗೆ ನಾನು ಹೇಳಿದ ಪ್ರತಿಯೊಬ್ಬರೂ ನನಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿ ಅನ್ನಿಸ್ತು, ಯಾಕೆಂದರೆ ಚೆನ್ನಾಗಿ ಕಲ್ತಿದ್ದೀನಿ ಅವ್ರ ಕಡೆಯಿಂದನೂ. ಹಾಗಾಗಿ ಎಸ್ ಎಸ್. ಆ್ಯಂಡ್ ಜೊತೆಗೆ ನೀವು ಡ್ಯಾನ್ಸ್ ಅಂತ ಹೇಳಿದ್ರಿ, ಹಾಗೆ ಒಂದು ಅಥ್ಲೆಟಿಕ್ ಕೂಡ. ಹೌದು. ಏನಾದ್ರ ಬಗ್ಗೆ? ನನಗೆ ಸಣ್ಣದ್ರಿಂದ ಆ್ಯಕ್ಚುಲಿ ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ. ನಾನು ಈ ಮೂವಿ ಬಗ್ಗೆ ಅವ್ರು ಹೇಳಿದಾಗ್ಲೂ ನನಗೆ ಸ್ಪೋರ್ಟ್ ರಿಲೇಟೆಡ್ ಅಂತ ಗೊತ್ತಾದಾಗ ನಾನು ಐ ವಾಸ್ ಆ್ಯಕ್ಚುಲಿ ಸೋ ಹ್ಯಾಪಿ. ನಾನು ಈಗ ಬರೀ ಡಾನ್ಸ್ ಮಾಡ್ಕೊಳ್ತಾ ನಾನು, ಯಾಕೆಂದರೆ ಸ್ಪೋರ್ಟ್ಸ್ ನಾನು 6th ಸ್ಟ್ಯಾಂಡರ್ಡ್ ಇದ್ದಾಗಿಂದ ಮಾಡ್ಕೊಂಬರ್ತಾ ಇದ್ದೀನಿ. ನಾನು ಹೈಸ್ಕೂಲ್ನಲ್ಲಿರ್ತಾ ನಾನು ನ್ಯಾಷನಲ್ಸ್ಗೆಲ್ಲ ಹೋಗಿದ್ದೆ. ಸೊ ಐ ಹ್ಯಾವ್ ವನ್ ದ ಮೆಡಲ್ಸ್ ಆಲ್ಸೋ. ಅದಾದಮೇಲೆ ನನಗೆಲ್ಲೋ ಒಂದು ಕಡೆ ಬರೀ ಡಾನ್ಸ್ ಮಾಡ್ಕೊಳ್ತಾ ಇದ್ಬಿಟ್ಟೆ, ನನ್ನ ಟಚ್ ಹೋಗ್ಬಿಟ್ಟಿತ್ತು. ಬಟ್ ಐ ಹ್ಯಾಡ್ ದ ಥಾಟ್ ಆಫ್ ಕಂಟಿನ್ಯೂಯಿಂಗ್ ದ ಸ್ಪೋರ್ಟ್ಸ್. ಸೊ ನಾನು ಯಾವಾಗಲೂ ಯೋಚನೆ ಮಾಡ್ತಿದ್ದೆ, ಹೆಂಗಾರು ಮಾಡಿ ವಾಪಸ್ ಅದನ್ನು ಕಂಟಿನ್ಯೂ ಮಾಡ್ಕೋಬೇಕು ಅಂತ ಹೇಳಿ. ಈ ಮೂವಿ ಯಾವಾಗ ಸ್ಪೋರ್ಟ್ ರಿಲೇಟೆಡ್ ಅಂತ ಹೇಳ್ತು, ಐ ವಾಸ್ ಎಕ್ಸೈಟೆಡ್. ವಾಪಸ್ ನಾನು ಮತ್ತೆ ಸ್ಪೋರ್ಟ್ ರಿಲೇಟೆಡ್ ಏನಾದ್ರು ಮಾಡ್ತಿದ್ದೀನಲ್ಲ ಅಂತ ಹೇಳಿ. ಸೊ ಸ್ವಲ್ಪ ಖುಷಿನೂ ಆಯಿತು. ಮತ್ತು ನಾನು ಇಷ್ಟು ವರ್ಷದಿಂದ ಬಿಟ್ಟಿದ್ದಕ್ಕೆ ಗ್ಯಾಪ್ ಸ್ವಲ್ಪ ಸ್ಟಾರ್ಟಿಂಗ್ ಶುರು ಮಾಡ್ಬೇಕಾದ್ರೆ ಚೂರು ಬೇಗ ಆಗುತ್ತೋ ಇಲ್ಲೋ, ಅಷ್ಟು ಬೇಗ ಮಾಡ್ಕೊಳಕ್ಕಾಗತ್ತೋ ಇಲ್ಲೋ ಅಂತೆಲ್ಲ ಯೋಚನೆ ಇತ್ತು. ಬಟ್ ಎಲ್ಲ ಚೆನ್ನಾಗಿ ಆಯಿತು. ಸೊ ಸ್ಪೋರ್ಟ್ಸ್ ಈಸ್ ಆ್ಯಕ್ಚುಲಿ ಲೈಕ್ ಅ ಪಾರ್ಟ್ ಆಫ್ ಮೈ ಲೈಫ್. ಡಾನ್ಸ್ ಹೇಗೆ ನನ್ನ ಪಾರ್ಟ್ ಆಫ್ ಮೈ ಲೈಫು, ಸ್ಪೋರ್ಟ್ಸ್ ಸಹ ಅದೇ ರೀತಿ. ಹಾಗಾಗಿ ತುಂಬ ಖುಷಿ ಆಗ್ತಿದೆ ಸ್ಪೋರ್ಟ್ ಮೂವಿ ಇದು ಅಂತ ಹೇಳಿ. ಸಿನಿಮಾಗೆ ಹೋಗ್ತಿದ್ದೀನಿ ಅಂತ ಅಂದಾಗ ನಿಮ್ಮ ಮನೇಲಿ ಹೆಂಗಿತ್ತು? ಓಕೆ ಅಂತ ಹೇಳಿದ್ರಾ, ಬೇಡ ಅಂತ ಹೇಳಿದ್ರಾ? ಫಸ್ಟಿಗೆ ಅಮ್ಮ ಆದರೆ ಹೌದಾ ಸಿನಿಮಾನ, ಯಾಕೆಂದರೆ ನಾವೆಲ್ಲ ಹೇಳಿದ್ನಲ್ಲ ಅವಾಗಲೇ ರೂಮರ್ಸ್ ಎಲ್ಲ ಇರುತ್ತೆ, ಹಾಗಾಗಿ ಸ್ವಲ್ಪ ಯೋಚನೆ ಮಾಡ್ತಿದ್ರು. ಬಟ್ ಅಪ್ಪ ಏನಾಗಲ್ಲ, ಈ ಥರ ಆಪರ್ಚುನಿಟೀಸ್ ಮತ್ತೆ ಬರಲ್ಲ, ಸರಿ ಆಯಿತು, ಏನಾಗಲ್ಲ, ಏನಾದ್ರು ಆದರೆ ನೋಡೋಣ, ನಾವೆಲ್ಲ ಇಲ್ವಾ, ಏನಾಗುತ್ತೆ ನೋಡೋಣ ಬಿಡು ಅಂತ ಹೇಳಿ ತುಂಬ ಇದು ಮಾಡಿದ್ರು. ಹಾಗಾಗಿ ಸರಿ ಅಂತ ಹೇಳಿ. ಮತ್ತು ನಾನು ಈವನ್ ನನ್ನ ಕಾಲೇಜ್ ಚೇರ್ಮನ್ ಸಹ ನನಗೆ ಹೀಗೆ ಬಂದಿದೆ ಅಂತ ಹೇಳಿದಾಗ ನಾನು, ಯಾಕೆಂದರೆ ನಾನು ಅಲ್ಲಿ ಒಂದು ಇನ್ಸ್ಟಿಟ್ಯೂಟಿನ ಸ್ಟೂಡೆಂಟ್ ಆದಾಗ ನಾನು ಅವ್ರಿಗೆ ಇನ್ಫಾರ್ಮ್ ಮಾಡಬೇಕಲ್ವ. ಸೊ ಇನ್ಫಾರ್ಮ್ ಮಾಡಿದಾಗಲೂ ಅಷ್ಟೇ ಅವರು ಅದನ್ನು ಹೇಳಿದ್ದು, ನೀನು ಯಾವುದೇ ಮಾಡಿದ್ರು ನಿನಗೆ ಅದರಿಂದ ಸಂತೃಪ್ತಿ ಆಗಬೇಕು, ನೀನು ಅದರಿಂದ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ ಅಂದರೆ ನಮಗೇನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಹುಷಾರಾಗಿ ಎಲ್ಲ ಇದು ಮುಗಿಸ್ಕೊ, ನಮಗೆಲ್ಲ ಖುಷಿನೇ ಅಂತ ಹೇಳು. ಸೊ ಹಾಗೆ ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡಿದ್ರಿಂದ ಇವತ್ತು ಈ ಮೂವಿಗೆ ನಾನು ಮಾಡಿರೋದು ಸಮಾಧಾನ ಆಗ್ತಿದೆ ನನಗೆ. ಅಂದರೆ ಒಂಥರ ಖುಷಿ ಆಗ್ತಿದೆ, ಸಮಾಧಾನ ಆಗ್ತಿದೆ. ಸದ್ಯ ಅವತ್ತು ಇಟ್ ವಾಸ್ ಅ ಗ್ರೇಟ್ ಚಾಯ್ಸ್ ಅಂತ ಹೇಳಿ, ಗುಡ್ ಚಾಯ್ಸ್ ಅಂತ. ಇದಾದ್ಮೇಲೆ ಏನಿದೆ ಪ್ಲಾನ್ಸ್ ನಿಮ್ದು? ಇದಾದ್ಮೇಲೆ ಒಳ್ಳೆ ಪಾತ್ರ ಸಿಕ್ಕರೆ ಮುಂದೆ ಯಾವುದಾದ್ರೂ ಮಾಡುವ ಅಂತ ಅನ್ಕೊಳ್ತಾ ಯಾವ ಇದ್ದೀನಿ. ತರ ಪಾತ್ರ ಎಕ್ಸ್ಪೆಕ್ಟೇಷನ್ಸ್ ಅಂತಂದರೆ ಸ್ವಲ್ಪ ಸೊಸೈಟಿಗೆ ಹೆಲ್ಪ್ ಆಗೋವಂಥದ್ದು. ಆಮೇಲೆ ಸ್ವಲ್ಪ ಹೀರೋಯಿನ್ ಬೇಸ್ಡ್ ಮೂವೀಸ್ ಯಾವ್ದಾದ್ರು ಇದ್ದರೆ, ಅವರ ಕ್ಯಾರೆಕ್ಟರಿಗೆ ಯಾವ್ದಾದ್ರು ಒಂದು ಒಳ್ಳೆ ಏನು ಹೇಳ್ತಾರೆ, ವೇಟೇಜ್ ಇರೋವಂಥದ್ದು, ಒಂದು ಒಳ್ಳೆ ಮೆಸೇಜ್ ಕೊಡೋವಂಥದ್ದು, ಆ ಥರದ್ದು ಯಾವುದೇ ಇದ್ರೂ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸಿಕ್ಬಿಟ್ರ ತುಂಬ ಖುಷಿ ಆಗುತ್ತೆ. ಎಸ್. ಇನ್ನೇನು ವೀರ ಕಂಬಳ ಅಂತ ಬಂದಾಗ ಒಬ್ಬ ಲೆಜೆಂಡ್ರಿ ಡೈರೆಕ್ಟರ್ ಅವರೊಟ್ಟಿಗೆ ಕೆಲಸ ಮಾಡೋದು ಒಂದಷ್ಟು ವಿಷಯ ಇರುತ್ತೆ ಕಲ್ತ್ಕೊಳಕ್ಕೆ. ಸೊ ನಾವೊಂದು ಹೊಸ ತಂಡದೊಟ್ಟಿಗೆ ಒಂದು 2-3 ಸಿನಿಮಾ ಹೆಂಗೆ ಮಾಡ್ತೀವೋ, ಸೊ ಒಬ್ಬ ಲೆಜೆಂಡ್ರಿ ಡೈರೆಕ್ಟರ್ ಒಟ್ಟಿಗೆ ಕೆಲಸ ಮಾಡಿದ್ರೆ ಆ ಒಂದು ಎಕ್ಸ್ಪೀರಿಯನ್ಸ್ ಬಂದ್ಬಿಡುತ್ತೆ. ಆಮೇಲೆ ನಾವು ಸಿಕ್ಕಾಪಟ್ಟೆ ಕಲಿಯೋಕ್ಕೆ ಕೂಡ ಒಂದು ಒಳ್ಳೆ ಹೆಲ್ಪ್ ಆಗುವಂಥದ್ದು. ಡೈರೆಕ್ಟರ್ ಒಟ್ಟಿಗೆ ಆ ಕೆಲಸ ಮಾಡೋಂಥ ರೀತಿ ಹೇಳಿದ್ರಿ. ಸುಮಾರು ವರ್ಷಗಳಾದ್ಮೇಲೆ ಮತ್ತೆ ಡೈರೆಕ್ಟರ್ ಕ್ಯಾಪ್ ತೊಡ್ತಾ ಇರೋದ್ರಿಂದ ಸೆಟ್ಟಲ್ಲಿ ಹೆಂಗಿದ್ರು? ಆ ಒಂದು ಅಗ್ರೆಸಿವ್ ಇತ್ತ, ಕೂಲ್ ಆಗಿದ್ರು? ನಾನು ಕೇಳಿರೋ ಪ್ರಕಾರ, ಬಿಕಾಸ್ ನಾನು ಅವ್ರು ಮುಂಚೆ ಮಾಡೋ ಡೈರೆಕ್ಷನ್ಸ್ ಮೂವೀಸ್ ಅಷ್ಟೇ ನೋಡೋದಲ್ಲ, ಅವ್ರು ಡೈರೆಕ್ಟ್ ಆಗಿ ನೋಡಿಲ್ಲ. ಅವಾಗೆಲ್ಲ ಹೇಳ್ತಿದ್ದ ಪ್ರಕಾರ ಅವರಿಗೆ ಸ್ವಲ್ಪ
ತುಂಬ ಸ್ಟ್ರಾಂಗ್, ತುಂಬ ಸ್ವಲ್ಪ ಸಿಟ್ಟು, ಹೀಗಾಗ್ಬೇಕಂದ್ರೆ ಹೀಗೆ ಆಗ್ಬೇಕು ಅಂತ. ಇವಾಗಲೂ ಅದಿದೆ, ಹೀಗಾಗ್ಬೇಕಂದ್ರೆ ಇದೇ ರೀತಿ ಬರ್ಬೇಕು, ಇದೇ ಚೆನ್ನಾಗಾಗಬೇಕು ಅಂತ. ಬಟ್ ಆ ಅಗ್ರೆಸಿವ್ನೆಸ್ ಅನ್ನೋಕ್ಕಿಂತ ಆ ಸ್ವಲ್ಪ ಕೋಪ ಜಾಸ್ತಿ ಏನಿತ್ತಲ್ಲ, ಅದು ಸ್ವಲ್ಪ ಕಡಿಮೆ ಆಗಿದೆ. ಎಲ್ಲರ ಹತ್ರನೂ ಸ್ವಲ್ಪ ಇದ್ರಲ್ಲಿ ಮಾತಾಡ್ತಾರೆ ಅಂತ ಹೇಳಿ. ಅಂದ್ರೆ ಪ್ರತಿಯೊಬ್ಬರಿಗೂ ಅದೊಂದು ಹೆದರಿಕೆ ಇದ್ದೇ ಇರ್ತಲ್ಲ, ಅಯ್ಯೋ ಡೈರೆಕ್ಟ್ರು, ಅದರಲ್ಲೂ ಅಂತ ಲೆಜೆಂಡರಿ ಡೈರೆಕ್ಟರ್ ಅಂತ. ಸೊ ನನಗೇನು ಆ ಥರ ಅನಿಸಿಲ್ಲ, ಯಾಕೆಂದರೆ ನಾನು ಕೇಳ್ಪಟ್ಟಿರೋ ರೀತಿನಲ್ಲಿ ಎಷ್ಟೊಂದು ಜನ ಅವ್ರು ಸ್ವಲ್ಪ ಕೋಪ ಜಾಸ್ತಿ, ಯಾಕೆಂದರೆ ಅವ್ರಿಗೆ ಹಿಂಗಾಗ್ಬೇಕೇನೆ ಅವ್ರು ಆ ಥರ ಮಾಡಿದ್ದಕ್ಕೇ ಅಷ್ಟು ಮೂವೀಸ್ ಎಲ್ಲ ಚಂದ ಬಂದಿರೋದು. ಸೊ ಆ ಪರಿ ನೋಡಿದ್ರೆ ಈ ಮೂವಿನೂ ಚೆನ್ನಾಗಿ ಬಂದಿದೆ, ಬಟ್ ಅವ್ರು ಅಷ್ಟು ಕೋಪ ಮಾಡ್ಕೊಂಡಿಲ್ಲ ಅಂತ ನಾನು ನೋಡಿರೋ ಪ್ರಕಾರ ಮಾಡ್ಕೊಂಡಿಲ್ಲ ಅವರು. ಹಾಗಾಗಿ ಐ ಗೆಸ್ ಹಿ ಹ್ಯಾಸ್ ಕೂಲ್ ಡೌನ್. ಎಸ್, ನಿಮ್ಮ ಮೊದಲನೇ ಸಿನಿಮಾ ಸಾಕಷ್ಟು ಒಂದು ಎಕ್ಸೈಟಾಗಿ ಕಾಯ್ತಾ ಇದ್ದೀರಾ, ಒಂದಷ್ಟು ಆಸೆಗಳನ್ನ ಇಟ್ಕೊಂಡಿದ್ದೀರಾ. ಇನ್ನೇನು ತೆರೆ ಮೇಲೆ ಬರೋಕ್ಕೆ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಫೈನಲಿ ನಮ್ಮ ಒಂದು ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ವೀರಕಂಬಳ ಮೂವಿನ ನೋಡಕ್ಕೆ ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ವೀರಕಂಬಳ ಅನ್ನೋದು ಕಂಬಳದ ಮೇಲೆ ತುಂಬ ಫೋಕಸ್ಡ್ ಆಗಿರುವಂಥದ್ದು. ಅಂದರೆ ಕಂಟೆಂಟ್ ಹೇಗಿದೆ ಅಂತಂದರೆ, ನಾವು ಆಗಲೇ ಹೇಳಿರೋ ಥರ ನಮ್ಮ ಅಲ್ಲಿ ಕಲ್ಚರ್ ಮತ್ತು ಯಾಕೆ ಆ ಸ್ಪೋರ್ಟನ್ನು ಮಾಡ್ತಿದ್ವಿ ಏನು ಅನ್ನೋದ್ರ ಬಗ್ಗೆ ನಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಯಾಕೆಂದರೆ ನಮ್ಮ ದೇಶದ ಪ್ರತಿಯೊಂದು ಕಲ್ಚರ್ ಬಗ್ಗೆನೂ ನಾವು ತಿಳ್ಕೊಂಡಿರ್ಬೇಕು, ಇಲ್ಲಾಂದರೆ ಭಾರತೀಯರಾಗಿ ನಾವು ಉಪಯೋಗಕ್ಕೆ ಇಲ್ಲ ಅಂತ ಅನ್ಸ್ಕೊಳ್ಳುತ್ತೆ. ಹಾಗಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಎಲ್ಲ ಕಲ್ಚರ್ ಬಗ್ಗೆ, ಎಲ್ಲ ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ಬೇಕು ನಾವು. ಅದೇ ರೀತಿ ಇದು ಒಂದು ಒಳ್ಳೆ ಅವಕಾಶ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಖಂಡಿತವಾಗ್ಲೂ ಎಲ್ಲರೂ ಬಂದು ಥಿಯೇಟರ್ಸಿಗೆ ಮೂವಿ ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಆಲ್ ದ ಬೆಸ್ಟ್. ಒಳ್ಳೆದಾಗಲಿ. ಥ್ಯಾಂಕ್ ಯು.